ಟ್ರಾನ್ಸ್ಫರ್ ವಿಷಯದಲ್ಲಿ, ವರ್ಗಾವಣೆ ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮಧ್ಯದ ತಿಕ್ಕಾಟದ ಸುದ್ದಿ ಒಂದು ಬರ್ತಾ ಇದೆ. ಒಂದು ವರ್ಗಾವಣೆಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿರ್ತಾರೆ. ಆರಂಭದಲ್ಲೇ ಕಂಡೀಷನ್ ಹಾಕಿದ್ದೆ, ನನ್ನ ಪರವಾನಿಗೆ ಇಲ್ಲದೆ ವರ್ಗಾವಣೆ ಆಗಬಾರ್ದು ಅಂತ. ಇದು ಹೆಂಗಾಯಿತು ಅಂತ ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಐದು ಜನ ಎಂಜಿನಿಯರ್ಗಳನ್ನ PWD ಇಂದ ನೀರಾವರಿ ಇಲಾಖೆಗೆ ವರ್ಗಾವಣೆ ಮಾಡಿರುವಂತ ಸುದ್ದಿ ಇದು. ಮುಖ್ಯ ಕಾರ್ಯದರ್ಶಿಗಳಿಗೆ DK ಶಿವಕುಮಾರ್ ಅವರು ಬರೆದಿರುವ ಪತ್ರದ ಕಾಪಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಪತ್ರವನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಪ್ರಾರಂಭದಲ್ಲೇ ಟಿಪ್ಪಣಿ ಮೂಲಕ ನಿಮಗೆ ತಿಳಿಸಲಾಗಿತ್ತು. ನನ್ನ ಅನುಮೋದನೆ ಪಡೆಯದೆ ಕೆಲವು ಮುಖ್ಯ ಅಭಿಯಂತರನ್ನ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ಹೊರಡಿಸಿರುವುದನ್ನ ನಾನು ಆಕ್ಷೇಪಿಸುತ್ತಿದ್ದೇನೆ. ಆದ್ದರಿಂದ ಸದರಿ ಆದೇಶವನ್ನ ಕೂಡಲೇ ವಾಪಸ್ಸು ಪಡೆದು ಇಂಥ ವಿಚಾರಗಳ ಬಗ್ಗೆ ಯಾವುದೇ ಆದೇಶ ಹೊರಡಿಸಬೇಕಾದರೆ ನನ್ನ ಪೂರ್ವಾನುಮತಿಯನ್ನು ಪಡೆಯಬೇಕೆಂದು ಈ ಮೂಲಕ ಸೂಚಿಸಿದೆ. DK ಶಿವಕುಮಾರರ ಪತ್ರ ಇದು. PWD ಇಂದ ಕೆಲವು ಚೀಫ್ ಎಂಜಿನಿಯರ್ಗಳನ್ನು ನೀರಾವರಿ ಇಲಾಖೆಗೆ ವರ್ಗಾಯಿಸಿದ್ದರ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ಡಿಪಾರ್ಟ್ಮೆಂಟ್ನಿಂದ DK ಶಿವಕುಮಾರ್ ಅವರ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಕೇಳಿದ್ದಕ್ಕೆ DK ಶಿವಕುಮಾರರ ಪ್ರತಿಕ್ರಿಯೆ ಏನಿತ್ತು ಅಂತ ಕೇಳಿಸ್ಕೊಳ್ಳಿ. ಮಾತಾಡ್ತೀನಿ, ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಹತ್ರ ರಿಯಾಕ್ಟ್ ಮಾಡ್ತೀನಿ. 2 ತಿಂಗಳು ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ ಸರ್. ಇದನ್ನ ನೋಡ್ತೀನಿ, ಅವ್ರಿಗೂ ಗೌರವ ಕೊಡಕ್ಕೆ ಏರ್ಬೇಕು, ನಾನು ಅದನ್ನ ನೋಡ್ತೀನಿ. ಸರ್, ಪಣತ್ತೂರು ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಲ್ಲ ಅಂತ ತಮ್ಮ ಪೂರ್ವಾನುಮತಿ ಇಲ್ಲದೇನೆ ಇಂಜಿನಿಯರ್ಗಳ ವರ್ಗಾವಣೆ ಮಾಡಿದರೆ ಮಾಡಬೇಡಿ ಅಂತ ಪತ್ರ ಬರೆದಿದ್ದಾರೆ. ನೋಡಪ್ಪ, ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಕೆಲವು ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ BK ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.